ನಮಸ್ಕಾರ ಕಣಣ್ಣ. ಬೆಳಿಗ್ಗೆನೆ ಬೇಗ ಎದ್ಬಿಟ್ಟು ಒಂದು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡೋಣ ಅಂದ್ಬಿಟ್ಟು ಬಾಗಿಂಗು ಅಂದ್ಕೊಂಡು ಬೆಳಿಗ್ಗೆನೆ ಓಡ್ತಾ ಕೈಕಾಲೆಲ್ಲ ಲೂಸ್ ಮಾಡ್ತಾ ಜೀವನದಲ್ಲಿ ಬರೀ ದುಡಿಮೆ ಅದು ಇದು ಅಂತ ನೋಡಬಾರ್ದು ಕಣಣ್ಣ. ಸ್ವಲ್ಪ ನಮ್ಮ ಆರೋಗ್ಯದ ಬಗ್ಗೆನೂ ನೋಡಬೇಕು. ಹಂಗಾಗಿ ದಿನಾಲೂ ನಾನು ನಿಮಗೆ ಎಕ್ಸಸೈಸ್ ಹೆಂಗೆ ಮಾಡೋದು, ಹೆಂಗೆ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳೋದು ಅಂದ್ಬಿಟ್ಟು ದಿನಾಲೂ ನಮ್ಮ ಕೈಯಲ್ಲಿ ಆಗೋಷ್ಟು ನಿಮಗೆ ಒಂದು ಸ್ವಲ್ಪ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ನೋಡ್ಬಿಟ್ಟು ನನ್ನನ್ನು ಫಾಲೋ ಮಾಡಿ ಕಣಣ್ಣ. ಆಮೇಲೆ ಹಂಗೆ ಅದೆಂಥದ ಬೆಲ್ ಬಟನ್ನು ಅಂತ ಕೆಳಗಡೆ ಬರುತ್ತೆ ಗಂಟೆ, ಅದನ್ನೂ ಹಂಗೆ ಅಲ್ಲಾಡಿಸ್ಬಿಟ್ಟು ನೋಡಿ, ಹಿಂಗೆ ಅಲ್ಲಾಡಿಸಿ ಕಣಣ್ಣ. ಬೆಲ್ ಬಟನ್ ಹಿಂಗೆ ಅಲ್ಲಾಡಿಸಿದ್ರೆ ಇರೋ ಫ್ಯಾಟ್ ಎಲ್ಲ ಕಮ್ಮಿ ಆಗುತ್ತೆ. ಹಂಗೆ ಅಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಕ್ಸಸೈಸ್ ಎಲ್ಲ ಮಾಡ್ಕೊಂಡು ಮನಸ್ಸಿಗೆ ಉಲ್ಲಾಸ ಆಯಿತು ಕಣಣ್ಣ. ಏನು ಮಾಡೋ ಜೀವನದಲ್ಲಿ ಬರೀ ಜಿಗುಪ್ಸೆ, ನೆಮ್ಮದಿನೇ ಇಲ್ದಿರೋ ಜೀವನದಾಗೆ ಇದು ಒಂದು ಇರಲಿ ಅಂದ್ಬಿಟ್ಟು ಮಾಡೋಕ್ಕೆ ಶುರು ಹಚ್ಕೊಬಿಟ್ಟಿದ್ದೀನಿ ಕಣಣ್ಣ. 1 ತಿಂಗಳು ಚಾಲೆಂಜ್ ತಗೊಬಿಟ್ಟಿದ್ದೀನಿ ಕಣ. 65 kg ಆಗಬೇಕು ಅಂದ್ಬಿಟ್ಟು ಇವಾಗ ಹೆಂಗೋ 85 kg ಇದ್ದೀನಿ ಕಣಣ್ಣ. ಫುಲ್ ಕಮ್ಮಿ ಮಾಡ್ಕೋಬೇಕು. ಹಂಗಾಗಿ ಬೆಳಿಗ್ಗೆ ತಿಂಡಿ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಹಂಗೆ ಇಲ್ಲಿ ಪಕ್ಕದಲ್ಲಿ ಒಂದು ಜ್ಯೂಸ್ ಅಂಗಡಿ ಇತ್ತು. ಜ್ಯೂಸ್ ಅಂಗಡಿ ನೋಡಿ ಕಣಣ್ಣ, ನಮ್ಮೂರಲ್ಲಿ ಇದ್ದಂಗೆ ಇಲ್ಲ ಅಣ್ಣ, ಭಾರಿ ಚೆನ್ನಾಗಿದೆ, ಫ್ರೂಟ್ಸ್ ಎಲ್ಲ ಫ್ರೆಶ್ಶಾಗಿರುತ್ತೆ. ಹಂಗೆ ಅವನ ಹತ್ರ ಹೇಳಿದೆ, ಒಂದು ಜ್ಯೂಸ್ ಮಾಡ್ಕೊಡವ, ಜ್ಯೂಸ್ ಕುಡಿತೀನಿ ಅಂದ್ಬಿಟ್ಟು. ಮತ್ತು ಒಂದು ಜ್ಯೂಸ್ ಮಾಡಿಕೊಟ್ಟ. ಜ್ಯೂಸ್ನ ಹಿಂಗೆ ನೋಡ್ತಾ ಇದ್ದೆ ಏನೇನು ರೇಟು, ಇಲ್ಲಿ ಯಾವ್ದು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂದ್ಬಿಟ್ಟು. ಹಂಗೆ ಕ್ಯಾರೆಟು, ಆ್ಯಪಲ್ಲು, ಬೀಟ್ರೂಟು ಅಂದ್ಬಿಟ್ಟು ಒಂದು ಜ್ಯೂಸ್ ಮಾಡಿಕೊಡು ಅಂದೆ. ಅವನು ಆ ಕಡೆ ಮಾಡಿಕೊಟ್ಟೆ. ಎಷ್ಟು ನೀಟಾಗಿದೆ ನೋಡ್ಕೊಳ್ಳೋಣ. 5 ರೂಪಾಯಿಗೆ ಎಷ್ಟು ದೊಡ್ಡ ಜ್ಯೂಸ್ ಕೊಟ್ಟ. ಅದನ್ನ ಕೊಡ್ಕೊಂಡು ಹಂಗೆ ಬರೀ ಹೆಲ್ತ್ ನೋಡಿದ್ರೆ ಆಗುತ್ತಾ, ಹಂಗೆ ಒಂದು ಹೆಲ್ತ್ ಕಾರ್ಡು ಮಾಡ್ಕೊಳ್ಳೋಣ, ಇನ್ಸೂರೆನ್ಸು ಅಂದ್ಬಿಟ್ಟು ಹಾಸ್ಪಿಟಲಿಗೆ ಹೋಗ್ಬಿಟ್ಟು ಕಾರ್ಡಿಗೆ ರಿಜಿಸ್ಟ್ರ್ ಮಾಡೋಣ ಅಂತ ಹೋದೆ ಕಣಣ್ಣ. ನಮ್ಮೂರಿನಾಗ ಆಸ್ಪತ್ರೆಯಾಗೆ ನರ್ಸ್ಗಳು ಮುಖ ನೋಡಿದ್ರೆ ನಗಾಡಲ್ಲ, ಸ್ಕೋಪ್ದಲ್ಲೇ ಇರ್ತಾರೆ ಕಣಣ್ಣ. ಟೋಕನ್ ಕೊಟ್ಬಿಟ್ಟು ಕೂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತಾರೆ. ಇಲ್ಲಿ ನೋಡೋಣ ಹೆಂಗಿದೆ ಆಸ್ಪತ್ರೆ, ಇದು ಬೆಂಕಿ ಅಣ್ಣ. ಕನ್ನಡಿ ಮುಖದಲ್ಲೇ ಕಾಣಿಸುತ್ತೆ ಕಣಣ್ಣ, ಕನ್ನಡಿನೇ ಬೇಡ ಟೈಲ್ಸಲ್ಲೇ ಕಾಣಿಸುತ್ತೆ. ಆ ಥರ ಇದೆ ಇಲ್ಲಿ ಹಾಸ್ಪಿಟಲ್ಗಳೆಲ್ಲ. ನೀಟು, ಹೈಜೀನಿಕ್ಕು, ಡಾಕ್ಟ್ರುಗಳು, ಮರ್ಯಾದೆ, ನಗು ಎಲ್ಲವೂ ಇದೆ ಕಣಣ್ಣ. ಏನಿಲ್ಲ ಅಂತ ಇಲ್ಲ. ಅಷ್ಟೊಂದು ಖುಷಿ ಆಗುತ್ತೆ ಕಣಣ್ಣ. ಹಾಗೆ ಕಾರ್ಡಿಗೆ ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ಮೆಡಿಕಲ್ ಚೆಕಪ್ಪು ಇತ್ತು, ಮೆಡಿಕಲ್ ಚೆಕಪ್ನು ಕೊಟ್ಬಿಟ್ಟು ಹಂಗೆ ಒಂದು ಸ್ವಲ್ಪ ಆಸ್ಪತ್ರೆ ತುಂಬ ಸುತ್ತಾಡೋಣ, ಚೆನ್ನಾಗಿತ್ತಲ್ಲ ನೋಡೋಣ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಒಡ್ಡಾಡ್ಬಿಟ್ಟು ಯಾರ್ಯಾರೋ ಮಾಡಿರೋ ಪೈಂಟೆಲ್ಲ ತಂದಿಟ್ಟಿದ್ರು ಕಣಣ್ಣ. ನಾನು ಪೈಂಟ್ ಮಾಡ್ತೀನಿ, ನಾನು ತಂದು ಒಂದು ಕೊಡೋಣ ಅನ್ಕೊಬಿಟ್ಟು ಆಮೇಲೆ ಹಂಗೆ ಮೆಡಿಕಲ್ ನಮ್ಮೂರಿನಾಗೆ ಡಾಕ್ಟ್ರ್ ಹತ್ರ ಏನಾರು ಕೇಳಬೇಕು ಅಂದರೆ ಅಲ್ಲಿ ಇಲ್ಲಿ ನಿಂತ್ಕೊಂಡು ಕಾಯಬೇಕು. ಇಲ್ಲಿ ಹಂಗಲ್ಲ ಕಣಣ್ಣ, ಓಪನಾಗಿ ಏನು ಬೇಕಾದ್ರೂ ಕೈಯಾಗಿ ತಗೋಬೋದು. ನೋಡು ಕಣಣ್ಣ, ನಮ್ಮೂರಿನಾಗ ಇದನ್ನ ಕೇಳೋಕ್ಕೆ ನಾಚಿಕೆ ಪಡ್ತಾರೆ. ಇಲ್ಲಿ ರಾಶಿಗಟ್ಟಲೆ ಇಟ್ಟವ್ರೆ, ಎಷ್ಟು ಬೇಕಾದ್ರೂ ಕೈಯಾಗಿ ತಗೊಂಡು ಹೋಗ್ಬೋದು. ನೋಡೋಣ, ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ಯೂಸ್ ಮಾಡಿ ಅಣ್ಣ. ಮತ್ತು ಇನ್ನೇನು ಸಮಾಚಾರ, ಊರ ಕಡೆ ಎಲ್ಲ ಚೆನ್ನಾಗಿದ್ದಾರ? ನಾನು ಚೆನ್ನಾಗಿದ್ದೀನಿ ಕಣಣ್ಣ. ಹಂಗೆ ಕ್ರೀಮು, ಪರ್ಫ್ಯೂಮು, ಆಮೇಲೆ ಇದೆಂಥದ್ದು ಜೆಲ್ ಬರುತ್ತೆ ಕಣಣ್ಣ, ಎಲ್ಲ ಹಚ್ಕೊಂಡು ಮಾಡಿರಂತೆ, ಚೆನ್ನಾಗಿರುತ್ತೆ. ಆರೋಗ್ಯ ಭಾಗ್ಯ ಎಲ್ಲರೂ ಚೆನ್ನಾಗಿರ್ತಾರೆ ಕಣಣ್ಣ, ನೋಡ್ಕೊಳ್ಳಿ. ಹಂಗೆ ಒಂದು ರೌಂಡ್ ಹೊಡ್ಕೊಂಡು ಹೋಗೋಣ ಅಂತ ಹೊರಟೆ ಕಣಣ್ಣ. ಇನ್ನೆಂತ ಮಾಡೋದು. ಹಂಗೆ ನಮ್ಮೂರಿನಾಗೆ ಹೂವು ಅಲ್ಲಿ ಇಲ್ಲಿ ಮಾರ್ತಾರೆ. ಇಲ್ಲಿ ನೋಡೋಣ, ಅದಕ್ಕೆ ಅಂತಲೇ ಒಂದು ಫ್ರಿಜ್ ಮಾಡಿಬಿಟ್ಟು ಫ್ರಿಜ್ ಒಳಗಡೆ ಹಾಳಾಗ್ದಂಗೆ ಇಟ್ಕೊಂಡವ್ರೆ. ಕಾರ್ಡ್ ಹಾಕ್ಬಿಟ್ಟು ತಗೊಳ್ಳೋಣ ಅದೆಲ್ಲ ಮಾಡ್ಕೊಬಿಟ್ಟು ಹಂಗೆ ಸುಮ್ಮನೆ ಹೋದ್ರಾಗುತ್ತಾ, ಒಂದು ಕಾಪಿನಾರು ಕುಡ್ಕೊಳ್ಳೋಣ ಅಂತ ಕಾಪಿ ಶಾಪಿಗೆ ಬಂದೆ ಕಣಣ್ಣ. ನಮ್ಮೂರಿನಾಗೆ ಕಾಪಿ ರೋಡ್ ಸೈಡಲ್ಲಿ ಅಲ್ಲಿ ಇಲ್ಲಿ ಸಿಗರೇಟ್ ಹಿಡ್ಕೊಂಡು ಹೊಡಿತಾರೆ. ಇಲ್ಲ ಹಂಗಲ್ಲ ಕಣಣ್ಣ, ಒಳಗಡೆನೇ ಕುಡಿಬೇಕು. ಮತ್ತು ತಿಂಡಿ ಬೇರೆ, ಬೆಳಿಗ್ಗೆನೇ ತಿಂಡಿ ಮಾಡಿರಲಿಲ್ಲ ಕಣಣ್ಣ. ನಮ್ಮೂರಿನಾಗ ಇಲ್ಲಿ ಚಪಾತಿ, ಪರೋಟ, ಪೂರಿ, ದೋಸೆ, ಇಡ್ಲಿ ಅಂತ ಸಿಗೋಕ್ಕಿಲ್ಲ ಕಣಣ್ಣ. ಬ್ಲ್ಯಾಕ್ ಟೀನು, ಆಮೇಲೆ ಒಂದು ಬ್ರೆಡ್ಡು ತಗೊಂಡು ನಾವೇ ಸಕ್ಕರೆ ಹಾಕ್ಕೊಂಡು ದುಡ್ಡು ಕೊಡ್ಕೊಂಡು ನಾವೇ ಕಲಿಸ್ಬೇಕು ಕಣಣ್ಣ. ಅವ್ರು ಖಾಲಿ ನೀರು, ಕಲರು, ಟೀ ಪುಡಿ ಅಂತ ಹಾಕ್ಕೊಡ್ತಾರೆ.